ಒಂದು ಕಡೆಯಲ್ಲಿ ಆ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಪಟ್ಟದ ಫೈಟ್. ಮುಂದಿನ ವಾರ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸಿಎಂ ಬಣ ಈಗ ಆಕ್ಟಿವ್ ಆಗ್ತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅಹಿಂದ ಸಚಿವರು ಸಭೆಯನ್ನ ನಡೆಸಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಸಿಎಂ ಬಣದಿಂದ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಔತಣಕೂಟವನ್ನ ಆಯೋಜನೆ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಆ ಸಂದರ್ಭದಲ್ಲಿ ಒಂದಷ್ಟು ತಂತ್ರಗಾರಿಕೆಗಳು ನಡೆದಿದೆ. ಸಿಎಂ ಪರವಾಗಿ ನಿಲ್ಲೋದು, ಅದರ ಜೊತೆಯಲ್ಲಿ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಸಿಎಂ ಪರವಾಗಿ ಮಾತಾಡೋದು, ಇಂಥ ಒಂದಷ್ಟು ಅಜೆಂಡಾಗಳನ್ನು ಇಟ್ಕೊಂಡು ನಿನ್ನೆ ಡಿನ್ನರ್ ಸಭೆಯನ್ನ ಕೂಡ ಮಾಡಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತಹ ಅಂಶಗಳು. ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಸಿಕ್ಕಿದೆ. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಈಗ ದೆಹಲಿಗೆ ಹೋಗಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಒಂದು ಕಡೆಯಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಈ ಕಡೆಯಿಂದ ಸಿಎಂ ಬಣ ಕೂಡ ಆಕ್ಟಿವ್ ಆಗಿದೆ. ಒಂದು ಕಡೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಹಾಗೆ ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಬಹಳಷ್ಟು ಮುಖ್ಯವಾದಂತಹ ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾವಾಗ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ಆ ಸಂದರ್ಭದಲ್ಲಿ ಈ ಕಡೆಯಿಂದ ತಂತ್ರಗಾರಿಕೆಗಳು ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಿಎಂ ಬಣದಿಂದ ಅಹಿಂದ ನಾಯಕರು ಎಲ್ಲರೂ ಒಟ್ಟು ಸೇರಿ ಔತಣಕೂಟವನ್ನ ಏರ್ಪಡಿಸಿದ್ರು. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದಷ್ಟು ಚರ್ಚೆಗಳಾಗಿದೆ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಅಹಿಂದ ಡಿನ್ನರ್ ಮೀಟ್ನಲ್ಲಿ ಒಗ್ಗಟ್ಟು ಪ್ರದರ್ಶನ. ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅಂತ ಪಟ್ಟು ಹಿಡಿಯುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆ. ಹೈಕಮಾಂಡ್ಗೂ ಈ ಸಂದೇಶ ಹೋಗಬೇಕು, ಸಿಎಂ ಬದಲಾವಣೆ ಅನಿವಾರ್ಯ ಅನ್ನೋದಾದ್ರೆ ಸಿಎಲ್ಪಿ ಸಭೆಯ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿದೆ. ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಬಹಳ ಒಮ್ಮತದ ನಿರ್ಣಯವನ್ನ ಕೈಗೊಂಡಿರುವುದು. ಅಹಿಂದ ಡಿನ್ನರ್ ಮೀಟಿಂಗ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಯಾವ ರೀತಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿಎಂ ಟೀಮ್ ಸಿದ್ದತೆಯನ್ನ ನಡೆಸಿದೆ. ಸಿಎಂ ಬದಲಾವಣೆ ಏನಾದರೂ ಅನಿವಾರ್ಯ ಅನ್ನೋದಾದ್ರೆ ಆಗ ಶಾಸಕಾಂಗ ಸಭೆಯ ಮೂಲಕ ಸಿಎಂ ಆಯ್ಕೆ ಮಾಡೋದಕ್ಕೆ ನಿರ್ಣಯ ಮಾಡೋಣ. ಆಗ ಈ ನಂಬರ್ ಗೇಮ್ನಲ್ಲಿ ಸಿದ್ದರಾಮಯ್ಯನವರು ಗೆದ್ದೇ ಗೆಲ್ತಾರೆ, ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂಥದ್ದು ಈಗ ಸಿಎಂ ಬಣಕ್ಕಿರುವಂತಹ ಕಾನ್ಫಿಡೆನ್ಸ್, ವಿಶ್ವಾಸ. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಚರ್ಚೆಗಳು ಆಗಿದೆ ಅನ್ನುವಂತ ಮಾಹಿತಿ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿನ್ನೆ ನಡೆದಂತಹ ಈ ಡಿನ್ನರ್ ಪಾಲಿಟಿಕ್ಸ್, ಆ ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ಅನ್ನುವಂತ ವಿಚಾರ. ಅದರಲ್ಲೂ ಸಿಎಂ ಪರವಾಗಿ ನಿಲ್ಲುವಂತದ್ದು ಒಂದು ವೇಳೆ ಅನ್ಕೊಂಡ ಅಂತ ರೀತಿಯಲ್ಲಿ ನಡೆದೇ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಚರ್ಚೆ ಆಗಿದೆ ಅನ್ನುವಂತ ವಿಚಾರ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಯಾವ ರೀತಿಯ ತಂತ್ರಗಾರಿಕೆಗಳನ್ನ ಸಿಎಂ ಬಣ ಮಾಡಬಹುದು ಅಂತ? ಅಶ್ವಿನಿ, ಬಹಳ ಪ್ರಮುಖವಾಗಿ ಕುರ್ಚಿ ಕಿತ್ತಾಟ ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆ ಆಗಬೇಕು ಅನ್ನುವಂತ ಒತ್ತಡಗಳು ಡಿಸಿಎಂ ಬಣದಿಂದ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಈ ಚೆಂಡು ಇರತಕ್ಕಂಥದ್ದು. ಡಿಸಿಎಂ ಬಣ ಈಗಾಗಲೇ ಒಂದು ಹಂತದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅನ್ನು ಮಾಡಿ ಒಂದು ಟೀಮ್ ಆಗಿ ಒಗ್ಗೂಡುವಂತ ಕೆಲಸವನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆ ಸಿಎಂ ಬಣ ಕೂಡ ಶಾಂತವಾಗಿ ಕೂತಿದೆಯಾ? ಖಂಡಿತವಾಗಿಲ್ಲ. ಬೆಂಗಳೂರಲ್ಲಿ ಸರಣಿ ಸಭೆಗಳನ್ನ ಅಹಿಂದ ಶಾಸಕರು ಮಾಡ್ತಾ ಇದ್ರು. ಬಹಳ ಪ್ರಮುಖವಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ರಾಜಣ್ಣ ಅವರು ಕೂಡ ಸೇರಿದಂತೆ ಒಂದು ಆಗಾಗ ಡಿನ್ನರ್ ಮೀಟಿಂಗ್ ಅನ್ನ ಮಾಡ್ತಾ ಇದ್ರು. ಆದ್ರೆ ಬೆಳಗಾವಿಗೆ ಬಂದ ಬೆಲೆ ಶಾಂತವಾಯಿತು, ಈ ಮೀಟಿಂಗ್ಗಳು ನಿಂತೋಯ್ತು ಅನ್ನುವಂಥದ್ದು ಒಂದು ಚರ್ಚೆಗಳಿತ್ತು. ಆದ್ರೆ ವಿಧಾನಸಭೆ ಮೊಗಸಾಲೆಯಲ್ಲಿ ಕೂತಾಗ ಕೂಡ ಒಂದಷ್ಟು ಚರ್ಚೆಗಳು ಆಗ್ತಾ ಇದ್ವು. ಆದ್ರೆ ಅದು ಅಷ್ಟು ಪರಿಣಾಮಕಾರಿಯಾದಂತಹ ಚರ್ಚೆಗಳಾಗ್ತಿರ್ಲಿಲ್ಲ. ಆದ್ರೆ ನಿನ್ನೆ ರಾತ್ರಿ ನಡೆದಂತಹ ಈ ಸಭೆ ಇದೆ ಅಲ್ಲ, ಬಹಳ ಪ್ರಮುಖವಾಗಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಮಹದೇವಪ್ಪ, ರಾಜನ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದ್ರು. ಮೊದಲ ಬಾರಿಗೆ ಡಿನ್ನರ್ ಮೀಟಿಂಗ್ ಅಲ್ಲಿ ಅಹಿಂದ ಸಚಿವರ ಜೊತೆಗೆ ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರು ಭಾಗವಹಿಸಿದ್ದು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಯಾಕಂದ್ರೆ ಅಧಿವೇಶನ ಮುಗಿದ ಬಳಿಕ ದೆಹಲಿಗೆ ಹೈಕಮಾಂಡ್ ನಾಯಕರು ಬುಲಾವ್ ಕೊಡ್ತಾರೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಪರವಾದಂತಹ ವಾದ ಮತ್ತು ಡಿಕೆ ಶಿವಕುಮಾರ್ ಅವರು ಅದೇ ಆಶಾವಾದದಲ್ಲಿದ್ದಾರೆ. ಸಿಎಂ ಅವರು ಕೂಡ ಕರೆದ್ರೆ ಹೋಗಲೇಬೇಕಾಗುತ್ತೆ, ಅನಿವಾರ್ಯವಾಗಿ ಸಿಎಂ ಅವರು ಕೂಡ ಮಾನಸಿಕವಾಗಿ ಸಿದ್ಧವಾಗ್ತಾ ಇದ್ದಾರೆ. ಒಂದು ವೇಳೆ ಹೈಕಮಾಂಡ್ ಕರೆದು ಮಾತನಾಡ್ತಾ ಸಂದರ್ಭದಲ್ಲಿ ನಾವು ಯಾವ ರೀತಿಯಾದಂತಹ
ಒಂದಷ್ಟು ಸಂದೇಶವನ್ನ ಮತ್ತು ಒಂದಷ್ಟು ಮನವಿಯನ್ನ ಹೈಕಮಾಂಡ್ ಮುಂದೆ ಮಾಡಬೇಕು ಅನ್ನುವಂಥ ವಿಚಾರ ನಿನ್ನೆ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು, ನೀವು ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನೇ ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಈ ಸಚಿವರ ವಾದ. ಇಲ್ಲ, ಬದಲಾವಣೆ ಅನಿವಾರ್ಯವೇ ಅನ್ನುವಂತಾದ್ರೆ ಆದ್ರೆ ಅದನ್ನ ಹೈಕಮಾಂಡ್ ಹೆಸರು ಘೋಷಣೆ ಮಾಡುವ ಹಾಗಿಲ್ಲ, ಶಾಸಕಾಂಗ ಪಕ್ಷದ ಸಭೆ ಕರೆಯಬೇಕು, ಶಾಸಕರು ನಿರ್ಧಾರ ಮಾಡಬೇಕು ಅನ್ನುವಂಥದ್ದು ನಿನ್ನೆ ಅಹಿಂದ ಸಚಿವರು ತೆಗೆದುಕೊಂಡಂತ ನಿರ್ಧಾರ. ಯಾಕಂದ್ರೆ ಈ ಹಿಂದಿನಿಂದಲೂ ಕೂಡ ಅದೇ ನಿರ್ಧಾರ ಇರತಕ್ಕಂಥದ್ದು. ಈಗ ನಿನ್ನೆನೂ ಕೂಡ ಅದನ್ನೇ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಈ ಮೂಲಕ ಸಂಖ್ಯಾಬಲದ ಮೂಲಕ ಸಿಎಂ ಬಣ್ಣದವರೇ, ಸಿದ್ದರಾಮಯ್ಯ ಬಣ್ಣದವರೇ ಮುಂದಿನ ಬಾರಿ ಕೂಡ ಸಿಎಂ ಆಗಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿನ್ನೆ ಚರ್ಚೆ ಆಗಿರ್ತಕ್ಕಂಥದ್ದು. ಇದು ಒಂದು ರೀತಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ತಿರುಗೇಟು ಕೊಡ್ತಕ್ಕಂಥ ಕೆಲಸಗಳು ಆಗಿರ್ತಕ್ಕಂಥದ್ದು. ಅಶ್ವಿನಿ. ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಒಂದು ಕಡೆಯಲ್ಲಿ ಅಧಿವೇಶನ ಮುಗಿತಾ ಇದ್ದಂತೆ ಮತ್ತೆ ಪಟ್ಟದ ಫೈಟ್. ಮುಂದಿನ ವಾರ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಯಾತ್ರೆಯನ್ನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಸಿಎಂ ಬಣ ಈಗ ಆಕ್ಟಿವ್ ಆಗ್ತಾ ಇದೆ. ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಅಹಿಂದ ಸಚಿವರು ಸಭೆಯನ್ನ ನಡೆಸಿದ್ರು, ಡಿನ್ನರ್ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಬಣದ ವಿರುದ್ಧ ಸಿಎಂ ಬಣದಿಂದ ತಂತ್ರಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಔತಣಕೂಟವನ್ನ ಆಯೋಜನೆ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಆ ಸಂದರ್ಭದಲ್ಲಿ ಒಂದಷ್ಟು ತಂತ್ರಗಾರಿಕೆಗಳು ನಡೆದಿದೆ. ಸಿಎಂ ಪರವಾಗಿ ನಿಲ್ಲೋದು, ಅದರ ಜೊತೆಯಲ್ಲಿ ಎಂಥದ್ದೇ ಸಂದರ್ಭ ಬಂದರೂ ಕೂಡ ಸಿಎಂ ಪರವಾಗಿ ಮಾತಾಡೋದು, ಇಂಥ ಒಂದಷ್ಟು ಅಜೆಂಡಾಗಳನ್ನು ಇಟ್ಕೊಂಡು ನಿನ್ನೆ ಡಿನ್ನರ್ ಸಭೆಯನ್ನ ಕೂಡ ಮಾಡಿದ್ರು. ಆ ಡಿನ್ನರ್ ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಚರ್ಚೆ ಆದಂತಹ ಅಂಶಗಳು. ಅದರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ದೆಹಲಿಗೂ ಕೂಡ ಹೋಗ್ತಾ ಇದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಸಿಕ್ಕಿದೆ. ಆ ನೋಟಿಸ್ಗೆ ಉತ್ತರ ಕೊಡೋದಕ್ಕೆ ಈಗ ದೆಹಲಿಗೆ ಹೋಗಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನ ಕೂಡ ಡಿಕೆ ಶಿವಕುಮಾರ್ ಒಂದು ಕಡೆಯಲ್ಲಿ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈಗ ಅವರು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಈ ಕಡೆಯಿಂದ ಸಿಎಂ ಬಣ ಕೂಡ ಆಕ್ಟಿವ್ ಆಗಿದೆ. ಒಂದು ಕಡೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಹಾಗೆ ಆ ಡಿನ್ನರ್ ಮೀಟಿಂಗ್ ಅಲ್ಲಿ ಬಹಳಷ್ಟು ಮುಖ್ಯವಾದಂತಹ ಚರ್ಚೆಗಳು ನಡೆದಿದೆ ಅನ್ನುವಂತ ಮಾಹಿತಿ ಕೂಡ ಇದೆ. ಯಾವಾಗ ಡಿಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಯಿತು, ಆ ಸಂದರ್ಭದಲ್ಲಿ ಈ ಕಡೆಯಿಂದ ತಂತ್ರಗಾರಿಕೆಗಳು ಯಾವ ರೀತಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಸಿಎಂ ಬಣದಿಂದ ಅಹಿಂದ ನಾಯಕರು ಎಲ್ಲರೂ ಒಟ್ಟು ಸೇರಿ ಔತಣಕೂಟವನ್ನ ಏರ್ಪಡಿಸಿದ್ರು. ಅದರಲ್ಲಿ ಬಹಳ ಮುಖ್ಯವಾದಂತಹ ಒಂದಷ್ಟು ಚರ್ಚೆಗಳಾಗಿದೆ ಅನ್ನುವಂತ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಅಹಿಂದ ಡಿನ್ನರ್ ಮೀಟ್ನಲ್ಲಿ ಒಗ್ಗಟ್ಟು ಪ್ರದರ್ಶನ. ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಇಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅಂತ ಪಟ್ಟು ಹಿಡಿಯುವಂತಹ ನಿಟ್ಟಿನಲ್ಲಿ ಒಂದು ಚರ್ಚೆ. ಹೈಕಮಾಂಡ್ಗೂ ಈ ಸಂದೇಶ ಹೋಗಬೇಕು, ಸಿಎಂ ಬದಲಾವಣೆ ಅನಿವಾರ್ಯ ಅನ್ನೋದಾದ್ರೆ ಸಿಎಲ್ಪಿ ಸಭೆಯ ಅಸ್ತ್ರವನ್ನ ಕೂಡ ಪ್ರಯೋಗ ಮಾಡೋಣ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗಿದೆ. ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ ಅಲ್ಲಿ ಬಹಳ ಒಮ್ಮತದ ನಿರ್ಣಯವನ್ನ ಕೈಗೊಂಡಿರುವುದು. ಅಹಿಂದ ಡಿನ್ನರ್ ಮೀಟಿಂಗ್ನಲ್ಲಿ ಒಗ್ಗಟ್ಟು ಪ್ರದರ್ಶನ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಯಾವ ರೀತಿ ನಿಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಸಿಎಂ ಟೀಮ್ ಸಿದ್ದತೆಯನ್ನ ನಡೆಸಿದೆ. ಸಿಎಂ ಬದಲಾವಣೆ ಏನಾದರೂ ಅನಿವಾರ್ಯ ಅನ್ನೋದಾದ್ರೆ ಆಗ ಶಾಸಕಾಂಗ ಸಭೆಯ ಮೂಲಕ ಸಿಎಂ ಆಯ್ಕೆ ಮಾಡೋದಕ್ಕೆ ನಿರ್ಣಯ ಮಾಡೋಣ. ಆಗ ಈ ನಂಬರ್ ಗೇಮ್ನಲ್ಲಿ ಸಿದ್ದರಾಮಯ್ಯನವರು ಗೆದ್ದೇ ಗೆಲ್ತಾರೆ, ಸಿಎಂ ಆಗಿ ಮುಂದುವರಿತಾರೆ